ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸಿ. ಇವತ್ತಿನ ವಿಡಿಯೋ ಏನಂದರೆ, ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ನಮ್ಮ ಮನೆ ದೇವ್ರು ಇರೋದು ಹಾಸನಲ್ಲಿ. ಸೊ ಹಾಗಾಗಿ ನೈಟೇ ಹೋಗಿ ಊರಲ್ಲಿ ಉಳ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಹೋಗೋಣ ಹತ್ರ ಆಗುತ್ತೆ. ಬೆಂಗಳೂರಿಂದ ನಿಮಗೆ ಗೊತ್ತಲ್ವ, ಹಾಸನ್ಗೆ 4 ಅವರ್ ಮೇಲೆ ಹೋಗಬೇಕು. ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ ಅಂತ ನೈಟೇ ಹೊರಟಿದ್ದೀವಿ. ನಮ್ಮ ಟೆಂಪೋನೇ ತಗೊಂಡು ಸೊ ಅಕ್ಕಾರು ನಾವು ಎಲ್ಲ ಹೊರಟ್ವಿ. ನೋಡಿ, ಬೆಳಗ್ಗೆ ಎದ್ದು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ಸೊ ಯಾವುದು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ನಮ್ಮೂರು ಏನು ಸಾಮಾನ್ಯ ಜರ್ನಿ ಅಲ್ಲ ಅಲ್ವಾ. ಸೊ ತುಂಬ ಅಂದರೆ ತುಂಬ ದೂರ, ಟಯರ್ಡ್ ಕೂಡ ಆಗುತ್ತೆ. ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಇವಾಗ ಗ್ಯಾಸು ಸಿಲಿಂಡ್ರೆಲ್ಲ ಹಾಕೊಂಡೋಗಿದ್ವಲ್ವ, ಅಂದರೆ ಒಲೆ ಎಲ್ಲ. ಸೊ ಮೊಸರನ್ನ ಮಾಡಿಬಿಟ್ಟು ತಲೆಗೆ ಕೊಡಬೇಕು ಫಸ್ಟು ಕೋಳಿ ಕುಯ್ಯುವಾಗ. ಹಾಗಾಗಿ ಮೊಸರನ್ನ ಮಾಡೋಣ ಅಂತ ಗ್ಯಾಸ್ ಕಟ್ಬಿಟ್ಟು ಈಗ ವೆಯ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಮೊಸರನ್ನ ತಗೊಂಡೋಗ್ಬಿಟ್ಟು ಕೋಳಿ ಕುಯ್ಕೊಂಬರ್ಬೇಕು. ಸೊ ಗುಹೆ ಕಲ್ಲಮ್ಮ ಅಂತ ಹಾಸನದಿಂದ ತಣ್ಣೀರೆಲ್ಲ ಬಿಡ್ತಾ ಇರೋದು. ಸೊ ಯಾರಾದರೂ ಹಾಸನ ಸೈಡ್ ಇರೋರಿಗೆ ಗೊತ್ತಿರುತ್ತೆ ಈ ದೇವಸ್ಥಾನ ಅಂತ. ತಣ್ಣೀರೆಲ್ಲ ಬಿಟ್ಟು ಮುಂದೆ ಇರೋದು. ಸೊ ನೋಡ್ತಾ ಇರ್ಬೋದು, ಮೊಸರನ್ನ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಕೋಳಿ ಕುಯ್ಬೇಕಾದ್ರೆ ಮೊಸರನ್ನ ಕೊಟ್ಬಿಟ್ಟೆ, ಅಂದರೆ ಚಿಕನ್ನ ಕುಯ್ದಾದ್ಮೇಲೆ ಈಚೆ ಕುಯ್ತಾರೆ, ಒಳಗೆ ತಳ್ಗೆ ಅಂತ ಕಾಣಲ್ಲ. ಇಲ್ಲಿ ಇನ್ನೊಂದು ಚಿಕ್ಕಮ್ಮನ ದೇವಸ್ಥಾನ ಇದೆ, ಅಲ್ಲಿ ಒಳಗೆ ತೊಗೊತಾರೆ. ಹಾಗಾಗಿ ಫಸ್ಟು ಮೊಸರನ್ನ ರೆಡಿ ಮನೇಲೇ ಮಾಡ್ಕೊಂಡು ಬರ್ಬೋದು. ಬಟ್ ನಾವು ಹೊರಟಿದ್ದೇ ಲೇಟ್ ಆಗಿರೋದ್ರಿಂದ ಮನೇಲೇನು ಮಾಡಿಲ್ಲ. ತಿಂಡಿ ಎಲ್ಲ ಇಲ್ಲೇ ಬರೋವಾಗ ಹೋಟ್ಲಲ್ಲೇ ತಿಂದ್ಕೊಂಡು ಬಂದ್ವಿ. ಸೊ ಇವಾಗ ಮೊಸರನ್ನಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಪಾಪುನ ರಾಜಣ್ಣ ಆಟ ಆಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಎಲ್ಲರೂ ಫುಲ್ ಫ್ಯಾಮಿಲಿನೇ ಬಂದಿದ್ದೀವಿ. ಬಂದೇ ಇರಲಿಲ್ವಲ್ವ ದೇವಸ್ಥಾನಕ್ಕೆ. ಸೊ ಪಾಪುದು 9 ತಿಂಗಳಲ್ಲಿ ಫಸ್ಟ್ ಮುಡಿ ಕೊಡಬೇಕಿತ್ತಲ್ವ, ಅವಾಗ ಬಂದಿದ್ದು. ಸೊ ಹಂಗಾಗಿ ತುಂಬ ದಿನವೇ ಆಯಿತು ಅಂತ ಸುಮ್ಮನೆ ಮನೆ ದೇವ್ರಿಗೆ ಹೋಗೇ ಇಲ್ಲ ಅಂತ ನೋಡ್ಕೊಬರೋಣ ಅಂತ ಬಂದ್ವಿ. ಇವಾಗ ತಳ್ಗೆ ತಗೊಂಡೋಗ್ಬೇಕಲ್ಲ, ಆವಾಗಲೇ ಮಡ್ಲಕ್ಕಿ ಎಲ್ಲ ಕೊಡಬೇಕಲ್ವ, ಅದಕ್ಕೇ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ನೋಡ್ತಾ ಇರ್ಬೋದು, ನಾವು ಅಕ್ಕಿ, ಬೆಲ್ಲ, ಸೀರೆ, ಹೂವಿನಾರ ಎಲ್ಲ ಇಲ್ಲೇ ಹಾಸನ ಮಾರ್ಕೆಟಲ್ಲೇ ತಂದಿದ್ದು. ಸೊ ಬೆಂಗಳೂರಿಂದ ತರ್ಬೋದಿತ್ತು, ಬಟ್ ಅಲ್ಲಿಂದ ಒಂದಿನ ಊರಲ್ಲಿ ಉಳ್ಕೊಂಡಿದ್ದರಿಂದ ಸುಮ್ಮನೆ ಅದೆಲ್ಲ ಬತ್ತಿದಂಗೆ ಆಗುತ್ತೆ, ಹಾಸನಲ್ಲೇ ಸೇಮ್ ರೇಟ್ ಅಲ್ವಾ ಅಂತ ತೊಗೊಳ್ಳೋಣ ಅಂತ ಇವಾಗ ಅಲ್ಲೇ ಎಲ್ಲ ತೊಗೊಂಡು ಬಂದ್ವಿ. ಯಾವುದೂ ನಾನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಬಂದಿದ್ದಾಗಲಿ ಅಥವಾ ಮಾರ್ಕೆಟಿಗೆ ಹೋಗಿದ್ದಾಗಲಿ ಎಲ್ಲ ತಲೂ ಫೋನ್ ಹಿಡ್ಕೊಳಕ್ಕೆ ನನಗೆ ತುಂಬ ಸ್ಟ್ರೈನ್ ಆಗ್ತಾಯಿತ್ತು. ಹಾಗಾಗಿ ನಾನು ಯಾವುದೂ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಬರೀ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಡು ಬಂದಿರೋದು ಅಷ್ಟೇ ಕ್ಲಿಪ್ಪಿಂಗ್ ತೊಗೊಳ್ತಿರೋದು. ಇತ್ತೀಚೆಗೆ ಪಾಪು ಯಾಕೋ ಹುಷಾರು ತಪ್ತಾ ಇದ್ದಾಳೆ. ಹಾಗಾಗಿ ಡೈಲಿ ವ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ. ಅಲ್ಲಿ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡುವಾಗ ಕೆಮ್ಮು ಬಂದುಬಿಡ್ತು. ಮತ್ತು ಅಲ್ಲಲ್ಲೇ ಕ್ಲಿಪ್ಪಿಂಗ್ಸು ತರು ಇದ್ನಲ್ವ, ಸೊ ಅವ್ನಿಗೆ ಹೇಳ್ದೆ ತೊಗೊಳಕ್ಕೆ ಅಂತ. ಕೆಲವೊಂದು ಮಿಸ್ ಕೂಡ ಮಾಡಿದ್ದಾನೆ ಅವನು. ಸೊ ನೋಡ್ತಾ ಇರ್ಬೋದು, ನಾನು ಇವಾಗ ಸೀರೆ, ಹೂವು ಎಲ್ಲ ಕವರಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಎಲೆ ಅಡಿಕೆ ಎಲ್ಲ. ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ. ಸೊ ಇಲ್ಲಿ ಚಿಕನ್ ಈಗ ತಳ್ಗೆ ಎಲ್ಲ ಕೊಟ್ಬಿಟ್ಟು, ಅಂದರೆ ಮೊಸರನ್ನ ಕೊಟ್ಬಿಟ್ಟು ತಳ್ಗೆ ಪೂಜೆ ಮಾಡಿಕೊಂಡು ಆಮೇಲೆ ಇಲ್ಲೇ ಕೋಳಿ ಒಪ್ಪಿಸ್ಬಿಟ್ಟು, ನೋಡಿ ತರು ವಿಡಿಯೋ ಮಾಡ್ತಿರೋದಕ್ಕೆ ಹಾಯ್ ಮಾಡು ಅಂತ ಅದಕ್ಕೆ ಮಾಡ್ತಾಯಿದ್ದೆ. ಸೊ ಇಲ್ಲೇ ಒಪ್ಪಿಸ್ಬಿಟ್ಟು ಅಡುಗೆ ಕೂಡ ಮಾಡಿಕೊಂಡು ಹೋಗಬೇಕು. ನಾವು ಆಲ್ರೆಡಿ ಬಂದಿದ್ದೆ 11:30 ಆಗಿತ್ತು. ಸೊ ಇದೆಲ್ಲ ಮಾಡ್ಕೊಳ್ಳೋಕ್ಕೆ 12 ಗಂಟೆ. ಮತ್ತೆ ನಾವು ರಿಟರ್ನು ಹೋಗಬೇಕು ಬೆಂಗಳೂರಿಗೆ. ರಜೆ ಹಾಕ್ಕೊಂಡು ಬಂದಿರಲ್ಲ ಡ್ಯೂಟಿಗೆ ಹರ್ಷ ಎಲ್ಲ, ಸೊ ರಾಜಣ್ಣ ಎಲ್ಲ, ಹಂಗಾಗಿ ಹೋಗೋಣ ಅಂತ ಇದ್ದರು. ಸೊ ಅಮ್ಮರು ಕೂಡ ಊರಿಂದ ಹೋಗಿದ್ವಲ್ಲ, ಹಂಗೇ ಅವರು ಬಂದಿದ್ರಲ್ವ. ಸೊ ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಮುಂದೆ ವಿಡಿಯೋ ನೋಡ್ತಾ ಹೋಗಿ, ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಡೈಲಿ ವ್ಲಾಗ್ ಕೂಡ ಕೇಳ್ತಾ ಇದ್ದೀರಾ, ಯಾಕೆ ತುಂಬ ಗ್ಯಾಪ್ ಆಗ್ತಾಯಿದೆ, ಮಾಡ್ತಾಯಿಲ್ಲ ಅಂತ ಹೇಳಿದ್ನಲ್ವ. ನನ್ನ ಮಗಳನ್ನ ಇಟ್ಕೊಂಡು ಡೈಲಿ ವ್ಲಾಗ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ನಾನು ಮಾಡಬೇಕು ಅಂದ್ಕೋತಾ ಇದ್ದೀನಿ, ಆಗ್ತಾನೇ ಇಲ್ಲ. ಸೊ ನೋಡಿ, ಇವಾಗೆಲ್ಲ 2 ದೇವಸ್ಥಾನ ಇದೆ, ಹಾಗಾಗಿ 2 ದೇವಸ್ಥಾನಕ್ಕೂ ಸ್ವಲ್ಪ ಅಂತ ನಾನು ಎತ್ತಿಟ್ಕೊತಾ ಇದ್ದೀನಿ. ಫಸ್ಟು ಇಲ್ಲಿ ಕೋಳಿ ಒಪ್ಪಿಸ್ಕೊಬಂದುಬಿಟ್ರೆ ಆಮೇಲೆ ಒಂದೇ ಸಲ ಅಡುಗೆ ಮಾಡಿಕೊಂಡು ಕೆಳಗಡೆ ಚಿಕ್ಕಮ್ಮನ ದೇವಸ್ಥಾನ ಇದೆ, ಅಲ್ಲಿಗೇನು ಚಿಕನ್ ಸಾಂಬಾರು ಮಾಡಿಕೊಂಡೇ ತಳ್ಗೆ ತಗೊಂಡೋಗ್ಬೇಕು. ಹಾಗಾಗಿ ಅದಕ್ಕೂ ಇದಕ್ಕೂ ಎಕ್ಸ್ಟ್ರಾ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹೂವು, ಹಣ್ಣು, ಕಾಯಿ ಎಲ್ಲ ನೋಡಿ.
ನೋಡಿ ಈಗೆಲ್ಲ ರೆಡಿ ಆಯಿತು. ನನ್ನ ಮಗಳು ಆ ಕಡೆ ಅನ್ನ ಕೂಡ ಬೇಯ್ತಾ ಇದೆ ಮೊಸರನ್ನಕ್ಕೆ, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಸೊ ನನ್ನ ಮಗಳಿಗೆ ಹಿಂಗೆಲ್ಲಾರ ಬಂದುಬಿಟ್ರೆ ತುಂಬ ಖುಷಿ. ನೋಡಿ ಯಾವ ರೀತಿ ಇದ್ದಾಳೆ ಅಂತ, ಚೆನ್ನಾಗಿ ಆಟಾಡ್ಕೊಂಡಿದ್ಲು. ಸೊ ಈ ಕಡೆ ರೈಸ್ ಕೂಡ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಝೂಮ್ ಮಾಡಿ ತೋರಿಸ್ತಾ ಇದ್ದಾನೆ. ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇಲ್ಲೊಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ. ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಕಡೆನೇ ಗಾಡಿ ನಿಲ್ಲಿಸ್ಕೊಂಡ್ವಿ. ಈ ದೇವಸ್ಥಾನ ಏನಂದರೆ ತಳ್ಗೆ ಇಲ್ಲಿ ಮಾಡ್ಕೊಂಡು ಹೋಗೋರ್ಕಿಂತ ಕೋಳಿನ ಇಲ್ಲಿ ಒಪ್ಪಿಸ್ಕೊಂಡು ಹೋಗೋರೆ ಜಾಸ್ತಿ. ನೋಡಿ ನಮ್ಮವು ಕೋಳಿ ಕೂಡ ತಂದು ಇಲ್ಲೇ ಇಟ್ಕೊಂಡಿದ್ದೀವಿ, ಮೊಸರನ್ನ ತಗೊಂಡು ಹೋಗ್ಬೇಕಲ್ಲ ಅದಕ್ಕೆ. ಸೊ ಈ ಕಡೆ ಮೊಸರನ್ನ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ನೋಡಿ ಅನ್ನ ರೆಡಿ ಆಯಿತು. ವರ್ಷ ಕೂಡ ಇಲ್ಲಿ ಕೂತಿದ್ದಾರೆ. ಸೊ ಇವಾಗೇನು ಕೆಲಸ ಇಲ್ಲ, ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಎಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡು ಬಂದಿದ್ವಿ. ಅದನ್ನು ಖಾರ ರುಬ್ಬಿಸ್ಕೊಂಬರ್ಬೇಕು. ಇಲ್ಲೇ ರುಬ್ಕೊಡ್ತಾರೆ ಹೋಟೆಲಿಗೆ ಹೋದರೆ. ಈಗ ಅದಕ್ಕೆ ಬಿಸಿ ಅನ್ನಕ್ಕೆ ಮೊಸರು ಹಾಕ್ತಾ ಇದ್ದಾರೆ. ಇನ್ನೇನು ತಣ್ಣಗಾಗೋಕ್ಕೆ ವೆಯ್ಟ್ ಮಾಡೋಕ್ಕಾಗಲ್ಲಲ್ವ. ಆಲ್ರೆಡಿ ನಾವು ಬೇಗನೆ ಬರಬೇಕಿತ್ತು, ಬೇಗ ಬಂದಿದ್ರೆ ನಮ್ಗೆ ರಿಟರ್ನ್ ಹೋಗೋಕ್ಕೆ ಈಸಿ ಆಗೋದು. ಸೊ ನಾವು ಬಂದಿದ್ದೇ 12 ಗಂಟೆ ಆಯಿತು. ಸೊ ನೋಡಿ ಇದು ಮಂಗಳವಾರದ್ದು ವಿಡಿಯೋ. ನಾವು ಸೋಮವಾರ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದು ಊರಿಗೆ. ಸೊ ಮಂಗಳವಾರ ದೇವಸ್ಥಾನಕ್ಕೆ ಹೋಗಿದ್ದು ಇದು. ನೋಡಿ ಅವತ್ತಿನ ವಿಡಿಯೋ ಇವತ್ತು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನಮ್ಮ ಮಂಗಳವಾರನೋ ಶುಕ್ರವಾರನೋ ಬನ್ನಿ ಅಂತ ಹೇಳಿದರು. ಸೊ ನೋಡ್ತಾ ಇರ್ಬೋದು ರಾಜಣ್ಣನೇ ಎಲ್ಲ ಮಾಡಿದರು. ಅಡುಗೆಗೆಲ್ಲ ಈರುಳ್ಳಿ ಎಲ್ಲ ಬಿಡಿಸ್ಕೊಳ್ಳೋಣ ಅಂತಿದ್ರು. ಸೊ ಪೂಜೆಗೆ ಇಲ್ಲಿ ಯಾರೂ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಪೂಜೆಗೆಲ್ಲ ಕೊಟ್ಬಿಟ್ಟು ಮಾಡಿಸ್ಕೊಂಡು ಬಂದುಬಿಟ್ಟೆ. ಮಾಡ್ಕೊಳ್ಳೋಣ ಬಿಡಿ, ಬೇಗ ಬೇಗ ಮಾಡ್ಬೋದು. ಏನು ಚಿಕನ್ ಅಲ್ವಾ, ಬೇಗ ಒಂದು ಕಡೆ ಅದು 2 ಸ್ಟವ್ ಇರೋದು, 2 ಬರ್ನಲ್ಲಿರೋದು ಗ್ಯಾಸ್ ತಂದಿದ್ದೀವಲ್ವ ಗ್ಯಾಸ್ ಸ್ಟವ್ವು. ಸೊ ಬೇಗ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡ್ತಾ ಇದ್ದೀವಿ ನಾವು. ಸೊ ನಾವು ಹಂಗೂ ಇಲ್ಲಿ ಮುಗ್ಸೋವತ್ತಿಗೆ 7 ಗಂಟೆ ಆಯಿತು. ಸೊ ನಾವು ಹಾಸನ ಬಿಡೋವಷ್ಟರೊಳಗೆ 7 ಗಂಟೆ ಆಯಿತು, ನೋಡ್ತಾ ಇರ್ಬೋದು. ಈಗ ರೆಡಿ ಆಯಿತು ಮೊಸರನ್ನ. ಇವಾಗ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಒಡ್ಲಕ್ಕಿ ಎಲ್ಲ ತೊಗೊಂಡು. ಇವಾಗ ಹೂವು ಎಲ್ಲ ತೊಗೊಂಡು ಹೊರಡಬೇಕು. ನಮ್ಮ ಅಕ್ಕರೆಲ್ಲ ಹೋಗಿದ್ರು. ಸೊ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ಅವರು ಬಂದರು. ಸೊ ತೊಗೊಂಡು ಹೊರಟ್ವಿ. ನೋಡ್ತಾ ಇರ್ಬೋದು ಇದೇ ದೇವಸ್ಥಾನ. ಪಾಪದ ಮುಡಿ ಕೊಡೋಗೋದಾಗಲೂ ಕೂಡ ನಾವು ಮಾಡಿದ್ದೆ ವಿಡಿಯೋನ, ನೋಡಿರ್ಬೋದು ನೀವು. ಇಲ್ಲಿ ಕಾಲು ತೊಳ್ಕೊಂಡು ಇವಾಗ ಹೊರಟ್ವಿ. ನನ್ನ ಮಗಳು, ನಾವು ಹೋಗಿದ್ದೆ 12 ಗಂಟೆ ಆಯ್ತಲ್ಲ, ಅವಾಗವಾಗ ಜನ ಬರ್ತಾಯಿದ್ರು. ಬೆಳಗ್ಗೆ ಒಟ್ಟು ತುಂಬ ಜನ ಇರ್ತಾರೆ, ಒಟ್ಟು ಸಂದು ಬರ್ತಾ ಇರ್ತಾರೆ. ಈ ಹಾಸನ ಸೈಡ್ ಇರೋರಿಗಾದರೆ ಗೊತ್ತಿರುತ್ತೆ. ಇದೇನೇ ಹರ್ಷ ಅವರ ಮನೆ ದೇವರು. ಇವಾಗ ಹೋದ್ವಿ ನೋಡಿ, ಬಂದ್ರ ಅಂತ ನೋಡ್ತಾ ಇದ್ವಿ. ಸೊ ದೇವ್ರಿಗೆ ಕೂಡ ಬೆಳಗ್ಗೆನೇ ಯಾರೋ ಬೆಣ್ಣೆ ಅಲಂಕಾರ ಮಾಡಿಸಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಹೀಗೆಲ್ಲ ತೊಗೊಂಡು ನಾವು ಇವಾಗ ನಾವು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಕೊಡ್ತಾ ಇದ್ದೀವಿ. ಹರ್ಷ ಇವಾಗ ಎಲ್ಲೋದ್ರೂ ಈಚೆನೇ ಕಾಯಿ ಹೊಡ್ಕೊಂಡು ಹೋಗ್ಬೇಕಲ್ವಾ. ಸೊ ಹರ್ಷ ಕಾಯಿ ಹೊಡ್ಕೊಬರೋಕ್ಕೆ ಅಂತ ಹೋದ್ರು. ನೋಡ್ತಾ ಇರ್ಬೋದು, ದೇವ್ರು ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ವಿಗ್ರಹ ಇರೋದು, ಕೆಳಗಡೆ ಕಲ್ಲಲ್ಲೇ ಆ ಥರ ಬಂದಿದೆ. ಸೊ ಅದಕ್ಕೆ ಬೆಣ್ಣೆ ಅಲಂಕಾರ ಮಾಡಿರೋದು. ನೋಡ್ರಿ ತೋರಿಸ್ತೀನಿ. ನಮ್ಮ ತರು ಕ್ಲಿಪ್ಪಿಂಗ್ ತೊಗೊಂಡಿರೋದು ಇದೆಲ್ಲ. ಸೊ ಇವಾಗ ಅಕ್ಕವರು ಬಂದರು ನೋಡಿ ತಳಿಗೆ ತಗೊಂಡು. ಈಗ ಹೂವು ಎಲ್ಲ ಕೊಟ್ವಿ. ನೋಡ್ತಾ ಇರ್ಬೋದು ನೀವು. ಅವ್ರ ಪೂಜಾರಿ ಏನೋ ಯಂತ್ರ ಏನೋ ಬರೀತಾ ಇದ್ರು, ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂದರು. ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ಅಂದರೆ ತುಂಬ ಟೈಮ್ ಆಗ್ತು. ನಾವು ಇಲ್ಲಿ ದೇವಸ್ಥಾನಕ್ಕೆ ಬೇಗ ಹೋಗಿ ಬರಬೇಕು ಅಂದರೆ ನಮಗೆ 2 ದಿನ ಮಿನಿಮಮ್ ಬೇಕೇ ಬೇಕು. ಸೊ ನಿಮಗೆ ಗೊತ್ತಲ್ವ ಬೆಂಗಳೂರಿಂದ ಹಾಸನ ಎಷ್ಟು ದೂರ ಅಂತ. ಹಾಗಾಗಿ ನಾವೇನು ಮಾಡಬೇಕಿತ್ತು, ಬೆಳಗ್ಗೆನೇ ಹೊರಟಿದ್ರೆ ಸರಿ ಹೋಗೋದು. ಸೊ ನಾವು ಬಂದಿದ್ದೇ ಲೇಟ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಲೇಟ್ ಆಯಿತು. ಎಲ್ಲರೂ ಹರ್ಷ ಅವ್ರ ಅಪ್ಪ ಅಮ್ಮ, ಆಮೇಲೆ ಅಕ್ಕ ಅವ್ರ ಫ್ಯಾಮಿಲಿ, ಹರ್ಷ ಅವ್ರ ಅಣ್ಣ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಸೊ ತೋರಿಸ್ತೀನಿ ಅದನ್ನು. ಇವಾಗ ಹೂವಿನ ಹಾರ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಇನ್ಯಾರ್ದಾರ ಪೂಜೆದ ಒಟ್ಟಿಗೆ ಮಾಡೋಣ, ಯಾರ್ಯಾರು ಇದ್ದೀರಾ ಅಂತ. ನಾವೇನು ತುಳಸಿ ಹಾರ ತೊಗೊಂಡೋಗಿರಲಿಲ್ಲ, ಹೂವಿನ ಹಾರ ದೊಡ್ಡದು ತೊಗೊಂಡೋಗಿದ್ವಿ. ಇವಾಗೆಲ್ಲ ಬೆಳಗ್ಗೆನೇ ಅಲಂಕಾರ ಮಾಡ್ತಾರಲ್ವ. ಸೊ ಆ ಟೈಮಲ್ಲಿ ಹೋದರೆ ನಾವು ಸೀರೆ ಏನಾದ್ರು ತೊಗೊಂಡೋದ್ರೆ ನಮ್ಮದೇ ಉಡಿಸ್ಬಿಟ್ಟು ದೇವ್ರಿಗೆ
ಮಾಡ್ತಾರೆ. ಸೊ ಬಟ್ ಬೆಳಗ್ಗೆನೇ ಹೋಗಬೇಕು. ಇವಾಗ ನಾವು ಮಧ್ಯಾಹ್ನ ಆಗಿತ್ತಲ್ಲ ಹಂಗೂ ಕೇಳಿದ್ವಿ ಸೀರೆ ತಂದಿದ್ದೀವಿ ಉಡಿಸ್ತೀರಾ ಅಂತ. ಸೊ ಇಲ್ಲ ಅಲಂಕಾರ ಮುಗ್ದೋಗೈತೆ ಅಂದರು. ಹಾಗಾಗಿ ಪರವಾಗಿಲ್ಲ ಇನ್ನೊಂದು ದಿನ ಉಡಿಸ್ಲಿ ಅಂತ ಸುಮ್ಮನೆ ಆದ್ವಿ. ನೋಡ್ತಾ ಇರ್ಬೋದು ಬೆಣ್ಣೆ ಕೆಳಗಡೆ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಬೆಣ್ಣೆ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ನನ್ನ ಮಗಳು ದೇವಸ್ಥಾನ ಅಂದರೆ ಅಳ್ತಾ ಇದ್ಲು. ಏಕೆಂದರೆ ಫಸ್ಟ್ ಹೋಗ್ಬಿಟ್ಲಾ. ಆಮೇಲೆ ಯಂತ್ರ ಬರೀತಿರೋದು ನೋಡ್ಬಿಟ್ಟು ಯಂತ್ರ ನಮಗೂ ಹಾಕ್ತಾರೆ ಅಂತ ಬೇಡ ಬೇಡ ಅಂತ ಅಳ್ತಾ ಇದ್ಲು. ಅವಳಿಗೆ ದೇವಸ್ಥಾನಕ್ಕೆ ಹೋದರೆ ಯಂತ್ರ ಹಾಕ್ತಾರಂತೆ. ಯಂತ್ರ ಹಾಕ್ಬಿಟ್ಟು ಕಣ್ಣಿಗೆ ನೀರು ಹಾಕ್ತಾರಲ್ವಾ, ಅದಕ್ಕೇ. ಸೊ ನೋಡಿ ಅಪ್ಪನ ಹತ್ರ ಈಗಿದ್ದಾಳೆ. ಇದಾದ್ಮೇಲೆ ಪೂಜೆ ಎಲ್ಲ ಆದಮೇಲೆ ಅಳ್ತಾ ಇದ್ಲು. ನೋಡ್ಕೊಂಬಿಟ್ಟಾಳೆ. ನೋಡಿ ಇವಾಗ ಪೂಜೆ ಎಲ್ಲ ಆಯಿತು, ಕೋಳಿ ಎಲ್ಲ ಒಪ್ಪಿಸ್ಕೊಂಡು ಸೊ ಬಂದ್ವಿ. ನಾನು ಶುಂಠಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಶುಂಠಿ ಬೆಳ್ಳುಳ್ಳಿ ಏನು ರುಬ್ಕೊಂಬಂದಿರಲಿಲ್ಲ ಅಲ್ವಾ, ಹಾಗಾಗಿ ಎಲ್ಲವ ಸೊ ಎಲ್ಲರೂ ಒಂದೊಂದು ರೆಡಿ ಮಾಡ್ತಾ ಇದ್ದಾರೆ. ಅಂತಲೂ ಎಲ್ರಿಗೂ ಕುಂಕುಮ ಇಡ್ತಾ ಇದ್ಲು. ಸೊ ವರ್ಷ ಚಿಕನ್ ಎಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ರು. ಅಲ್ಲೇ ಅಂದರೆ ಕೋಳಿ ಅಂಗಡಿಲೇ ಕಟ್ ಮಾಡಿಸ್ಕೊಂಡು ಬಂದಿದ್ವಿ. ಸೊ ಅವರು ಏನೇನೋ ಹಾಕಿರ್ತಾರಲ್ವ ಅದೆಲ್ಲ ನೀಟಾಗಿ ತೆಗೆದು ಕಟ್ ಮಾಡ್ತಾಯಿದ್ಲು. ಸೊ ಈಗೆಲ್ಲ ಅಡುಗೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನೋಡಿ ಎಲ್ಲ ರುಬ್ಕೊಂಡು ಬಂದು ಸೊ ರಾಜು ಅಣ್ಣನೇ ಅಡುಗೆ ಮಾಡ್ತಾಯಿದ್ದಾರೆ. ಸೊ ಆಲ್ರೆಡಿ ಟೈಮ್ 3:15 ಆಗಿತ್ತು. ಹಾಗಾಗಿ ಪಾಪುಗೆ ಸ್ವಲ್ಪ ರೈಸ್ ತಿನ್ಸೋಣ ಅಂತ ನಾನು ರೈಸ್ ತಿನ್ನಿಸ್ತಾ ಇದ್ದೆ. ಏಕೆಂದರೆ ಅವಳಿಗಿನ್ನ ನಾವು ಅಡುಗೆ ಮಾಡೋಕ್ಕೆ ಇನ್ನೂ ಅನ್ನ ಒಂದು ಆಗಿದೆ. ಮುದ್ದೆ ಸಾಂಬಾರೆಲ್ಲ ಮಾಡೋ ಅಷ್ಟರೊಳಗೆ ಪೂಜೆ ಎಲ್ಲ ಮುಗಿಯೋ ಅಷ್ಟರೊಳಗೆ ಮತ್ತೆ ತಳಿಗೆ ಕೊಟ್ಟು ಬರಬೇಕಲ್ವ, ಮತ್ತೆ ಟೈಮ್ ಆಗುತ್ತೆ ಅಂತ ಆ ಪಾಪುಗೆ ಸ್ವಲ್ಪ ರೈಸ್ ತಿನ್ನಿಸೋಣ ಅಂತ ತಿನ್ನಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ರೆಡಿ ಆಗಿದೆ. ಒಗ್ಗರಣೆಗೆ ಹಾಕ್ತಾ ಇದ್ದಾರೆ. ನೋಡಿ ಈ ಕಡೆ ಕಾಳುಗೊಜ್ಜಿಗೆ ಅಂತ ರೆಡಿ ಮಾಡ್ತಾ ಇದ್ದಾರೆ, ಆ ಕಡೆ ಸಾಂಬಾರ್ಗೆ ಅಂತ ರೆಡಿ ಮಾಡ್ತಾರೆ. ನಮ್ಮ ಕಡೆ ಸೈಡಲ್ಲಂತೂ ಕಾಳುಗೊಜ್ಜಿ ಇರಲೇಬೇಕು, ಹಂಗಾದ್ರೆ ಚಿಕನ್ನು ಮಾಡಿದ್ಕು ಇದು ಅಂತ ಹೇಳ್ತಾರೆ. ಸೊ ಇವಾಗ ಎಲ್ಲ ರೆಡಿ ಆಗ್ತಾ ಬಂತು ಆಲ್ಮೋಸ್ಟ್ ಆಲು. ವರ್ಷಂಗೆ ಬೇರೆ ನಿದ್ದೆ ಇರಲಿಲ್ಲ ಅಲ್ವಾ, ರಾತ್ರಿನೇ ಹೋಗಿರೋದ್ರಿಂದ ಸ್ವಲ್ಪ ಹಾಗೇ ಮಲ್ಕೊಂಡಿದ್ದಾರೆ ಅವರು. ಎಲ್ಲರೂ ಇಲ್ಲಿ ಕೂತಿದ್ದಾರೆ, ನೋಡ್ತಾ ಇರ್ಬೋದು. ಅಡುಗೆ ಮಾಡ್ತಾ ಇದ್ರು ಅಷ್ಟರೊಳಗೆ ವರ್ಷರ ಅಣ್ಣ ಒಂದು ಮೆರಿಂಡಾ ಕೂಡ ತಂದರು. ಎಲ್ಲರಿಗೂ ಬಿಸಿಲಲ್ಲಿ ಸುಸ್ತಾಗಿದೆ ಅಂತ. ಸೊ ಹಂಗಾಗಿ ಅದನ್ನೇ ಎಲ್ಲ ಮೆರಿಂಡಾ ಹಾಕ್ಕೊಂಡು ಎಲ್ಲರೂ ಕುಡಿತಾ ಇದ್ದಾರೆ. ಪಾಪು ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಅವಳಿಗೆ ಈ ಥರ ಹೊರಗಡೆ ಎಲ್ಲ ಬಂದರೆ ಖುಷಿಯಾಗುತ್ತೆ. ಸೊ ಹೋಗಿ 2 ದಿನ ಹಾಗೆ ಮಲ್ಕೋತಾಳೆ. ಈಗ ಅಡುಗೆ ಆಲ್ಮೋಸ್ಟ್ ಅಲ್ಲಿ ಆಗಕ್ಕೆ ಬಂತು. ಚಿಕನ್ ಫ್ರೈ ಕೂಡ ಮಾಡಿದ್ವಿ. ಚಿಕನ್ ಫ್ರೈ, ಸಾಂಬಾರು, ರೈಸು ಎಲ್ಲ ಮುದ್ದೆ ಒಂದು ಮಾಡಿಕೊಂಡು ತಳಿಗೆ ಕೊಟ್ಟು ಬಂದು ಊಟ ಮಾಡಬೇಕು. ಸೊ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗೋಕ್ಕೆ ಬಂತು. ಸೊ ಇದು ರೆಡಿ ಆಗೋ ಅಷ್ಟರೊಳಗೆ 4:15 ಆಗಿದೆ ಟೈಮ್ ಬಂದು. ಸೊ ನಮ್ದು ಇನ್ನೂ ಯಾರ್ದು ಊಟ ಕೂಡ ಆಗಿಲ್ಲ. ಸೊ ನಾವು ಬೇಗ ಬಂದಿದ್ರೆ ಮಧ್ಯಾಹ್ನಕ್ಕೆ ಮಾಡ್ಕೊಂಡು ಹೋಗ್ಬೋದಿತ್ತು. ಬಾ ತಿರ್ಕೊಡು. ಮಾಡಿದ್ದೀನಲ್ಲ ಹಣೆಯರ ಮನೆ ಫಂಕ್ಷನಲ್ಲಿ ಚಿಕನ್ ಫ್ರೈ. ಇವಾಗ ನೋಡಿ ಇಲ್ಲಿ ಕೆಳಗಡೆ ಚಿಕ್ಕಮ್ಮನ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಬಂದ್ವಿ, ತಳಿಗೆ ತೊಗೊಂಡು ಬಂದ್ವಿ. ಇಲ್ಲಿಗೆ ಚಿಕನ್ ಸಾಂಬಾರು ಮಾಡ್ಕೊಂಡು ಅಲ್ಲಿ ಒಪ್ಸಿದ ಕೋಳಿನ ಸೊ ಸಾಂಬಾರು ಮಾಡಿಕೊಂಡು ಇಲ್ಲಿಗೆ ತಳಿಗೆ ತೊಗೊಂಡು ಬಂದ್ವಿ. ಸೊ ಇವಾಗ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಸೊ ಜಾಸ್ತಿ ಏನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಸೊ ಪೂಜೆ ಮಾಡಿಸ್ಕೊಂಡು ಹೋಗಿ ಇವಾಗ ಊಟಕ್ಕೆ ಅಂತ ಕೂತಿದ್ವಿ. ನೋಡ್ತಾ ಇರ್ಬೋದು ಚಿಕನ್ ಕಾಳುಗೊಜ್ಜು, ಸಾಂಬಾರು, ಫ್ರೈ,
ಮುದ್ದೆ ಎಲ್ಲ ಮಾಡಿದ್ವಿ. ಸೊ ಎಲ್ಲ ಟೇಸ್ಟಿಯಾಗಿ ಬಂದಿತ್ತು. ಸೊ ಹೊಟ್ಟೆ ತುಂಬ ಹಸ್ತಿತ್ತು. ಸೊ ಹಂಗಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ನನ್ನ ಊಟ ಎಲ್ಲ ಆಯಿತು. ಸೊ ಆಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಸೊ ಇವಾಗ ಹೊರಟ್ವಿ. ನೋಡ್ತಾ ಇರ್ಬೋದು. ಸೊ ಆಲ್ರೆಡಿ ಸಂಜೆ ಆಗಿದೆ, 6 ಗಂಟೆ ಆಯಿತು. ಸೊ ಇನ್ನೂ ಸ್ವಲ್ಪ ಬೆಳಕಿದೆ. ಸೊ ಇವಾಗ ಪೂಜೆ ಒಂದು ಈಡ್ಗಾಯಿ ಹಾಕ್ಕೊಂಡು ಹೋಗೋಣ ಗಾಡಿಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಹರ್ಷ ಪೂಜೆ ಮಾಡಿ ಈಡ್ಗಾಯಿ ಹಾಕ್ತಾ ಇದ್ದಾರೆ. ಸೊ ಈಗಿತ್ತು ಮನೆ ದೇವರ ದರ್ಶನ ನಮ್ಮದು. ಸೊ ಹೋಗಿ ಮಾಡಿಕೊಂಡು, ಅಂದರೆ ಬೇಗ ಬಂದರೆ ಬೇಗ ಆಗುತ್ತೆ. ಸೊ ಮಾಡಿಕೊಂಡು ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.